ಇರ್ತೀರಾ. ಹೌದು, ಏನ್ ಇಷ್ಟು ಬೇಗ ಬಂದ್ಬಿಟ್ರಿ ಆಫೀಸಿಂದ? ಚಿನ್ನು ಮನೆಯಿಂದ ತುಂಬಾ ಹೊತ್ತು ದೂರ ಇರೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಬೇಗ ಕೆಲಸ ಮುಗಿಸಿ ಓಡೋಡ್ ಬಂದ್ಬಿಟ್ಟಪ್ಪ. ಅದೇ ಮತ್ತೆ, ಹಾಗೆಲ್ಲ ಏನೂ ಇಲ್ಲ. ಕೆಲಸ ಬೇಗ ಮುಗ್ದಿರುತ್ತೆ, ಅದಕ್ಕೆ ಬೇಗ ಮನೆಗೆ ಬಂದಿರ್ತೀರಾ. ನೀನು ನಿಜವಾಗ್ಲೂ ಇಲ್ಲ, ನಿಮಗೋಸ್ಕರ ಅಂತಾನೆ ಬೇಗ ಓಡೋಡ್ ಬಂದೆ. ಸರಿ, ಹೋಗಿದ್ ಕೆಲಸ ಏನಾಯ್ತು? ಲಾಯರ್ಸ್ಗೂ ಒಂದು ಕಾಪಿ ಪೇಪರ್ಸ್ ಕೊಟ್ಟು ಬಂದಿದ್ದೀನಿ. ಈಗ ಎಲ್ಲ ಒಂದ್ಸಲಿ ಅವ್ರು ಚೆಕ್ ಮಾಡಿ ಓಕೆ ಅಂತ ಹೇಳಿದ್ಮೇಲೆ ಮುಂದುವರಿಯೋದು ಅಂತ ಅನ್ಕೊಂಡಿದ್ದೀನಿ. ಈ ಪ್ರಾಜೆಕ್ಟನ್ನ ತುಂಬ ದೊಡ್ಡ ಕನ್ಸಾಗಿ ತೊಗೊಂಡಿದ್ದೀನಿ. ಪ್ಲಸ್ ಇಟ್ಸ್ ಪರ್ಸ್ನಲ್ ಟೂ ಅಲ್ವಾ, ಅದಕ್ಕೆ ಎಲ್ಲದನ್ನು ಚೆಕ್ ಮಾಡೇ ಮುಂದುವರಿಯೋದು ಅಂತ ಡಿಸೈಡ್ ಮಾಡಿದ್ದೀನಿ. ನೀವೆಷ್ಟು ಜವಾಬ್ದಾರಿಯಿಂದ ಎಲ್ಲ ಕೆಲಸ ಮಾಡ್ತಿದ್ದೀರಾ ಅಲ್ವಾ, ಎಲ್ಲ ಸರಿಯಾಗೇ ಆಗುತ್ತೆ, ಯೋಚನೆ ಮಾಡಬೇಡಿ. ಅದೇನು ಮಾತು ಅಂತ ಆಡ್ತೀರಿ ನೀವು ನೋಡಿ, ಲಾಯರೇ ಫೋನ್ ಮಾಡ್ತಿದ್ದಾರೆ. ಹಲೋ. ಹಲೋ ಜಯಂತ್ ಅವರೇ. ನೀವು ಕೊಟ್ಟ ಪೇಪರ್ಸ್ ಎಲ್ಲ ಚೆಕ್ ಮಾಡಿದೆ, ಪರ್ಫೆಕ್ಟ್ ಆಗಿದೆ. ಆಮೇಲೆ ಅದು ತುಂಬಾ ದೊಡ್ಡ ಲ್ಯಾಂಡ್ ಆಗಿರೋದ್ರಿಂದ ಅದ್ರದ್ದು 70 ವರ್ಷದ EC ಬೇಕಾಗುತ್ತೆ, ಅದೊಂದು ವ್ಯವಸ್ಥೆ ಮಾಡಿಬಿಡಿ. ಓಕೆ, ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿ. ಥ್ಯಾಂಕ್ ಯು. ಏನಂತೀರಿ? ಏನಿಲ್ಲ, ಜಮೀನ್ದು EC ಪೇಪರ್ಸ್ ಬೇಕಿತ್ತಂತೆ. ನಾನು ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಆಮೇಲೆ ಒಂದ್ರಿಗೆ ಫೋನ್ ಮಾಡ್ತೀನಿ. ಓಕೆ ಸರಿ, ನಿಮಗೆ ಕುಡಿಯೋದಕ್ಕೆ ಏನಾದರೂ ಮಾಡ್ತಿರ್ತೀನಿ. ಅವನಾ ಪ್ರದಕ್ಷಿಣೆ ಎಲ್ಲ ಆಯ್ತೇನಮ್ಮ? ಹಾಂ ಪುರೋಹಿತ್ರೆ. ನಿನ್ನ ಸೇವೆಯನ್ನು ಪರಿಪೂರ್ಣವಾಗಿ ಮಾಡಿದೀಯ ಅಂದಮೇಲೆ ಆ ಭಗವಂತ ನಿನ್ನ ಕೋರಿಕೆಯನ್ನು ಖಂಡಿತವಾಗಿ ನೆರವೇರಿಸ್ತಾನೆ. ಅಂದ ಹಾಗೆ ನಿನ್ನ ಜೊತೆ ಯಾರೂ ಬಂದಿಲ್ಲ ಅಂತ ಹೇಳಿದೆ, ಈಗ ತಾನೇ ನಿಮ್ಮ ತಾಯಿಯವ್ರನ್ನ ನೋಡಿದೆ. ಅಮ್ಮನ ಎಲ್ಲಿ? ನಿನ್ನ ನೋಡ್ಬೇಕಂತಾನೆ ಈ ಕಡೆ ಬಂದ್ರಲ್ಲ. ಭಾವನಾ, ಅಮ್ಮ ಕೆಲ್ಸಕ್ಕೆ ಹೋಗ್ಲಿಲ್ವೇನಮ್ಮ? ಹೋಗೋಣ ಅಂತಾನೆ ಹೊರಟೆಮ್ಮ, ಆದರೆ ಯಾಕೋ ಮನ್ಸು ಸರಿ ಇರಲಿಲ್ಲ. ದೇವಸ್ಥಾನಕ್ಕೆ ಬಂದರೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಇಲ್ಲಿಗೆ ಬಂದ್ಬಿಟ್ಟೆ. ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು. ನಾವು ನೆಮ್ಮದಿಯಾಗಿರ್ಬೇಕು ಅಂದ್ರೆ ದೇವ್ರ ಆಶೀರ್ವಾದ ಇರಲೇಬೇಕು. ಲಕ್ಷ್ಮಮ್ಮನವ್ರೆ, ಭಾವನ ನೋಡೋಕ್ಕೆ ಗಂಡಿನ ಕಡೆಯವ್ರ ಮನೆಗೆ ಬಂದಿದ್ರಲ್ಲ, ಏನಾಯ್ತು? ಮದುವೆಗೆ ಒಪ್ಕೊಂಡ್ರಾ? ಅದು ಅವರೇನೋ ಒಪ್ಕೊಂಡಿದ್ದಾರೆ ಶಾಸ್ತ್ರಿಗಳೇ, ಆದರೆ ನಾವೇ ಇನ್ನೂ ಏನೂ ಹೇಳಿಲ್ಲ. ಸ್ವಲ್ಪ ವಿಚಾರಿಸಿ ಮುಂದುವರಿಯೋಣ ಅಂತಿದ್ದೀವಿ. ಎಲ್ಲ ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಬನ್ನಿ, ಪ್ರಸಾದ ಕೊಡ್ತೀನಿ. ಬಾಮ್ಮ ಭಾವನಾ. ಜಯಂತ್ ಸರ್ ಫೋನ್ ಮಾಡ್ತಿದ್ದಾರೆ. ಹಲೋ, ಹೇಳಿ ಜಯಂತ್ ಸರ್. ಸರ್, ನೀವು ನನ್ನ ಸರ್ ಅಂತ ಕರೆದ್ಬಿಟ್ರೆ ನನಗೊಂಥರ ಆಗುತ್ತೆ. ದಯವಿಟ್ಟು ನೀವು ಜಯಂತ್ ಅಂತಲೇ ಕರಿಬೇಕು, ಆಗಲೇ ನಂಗೆ ಸರಿ ಅನಿಸೋದು. ಆಯಿತು, ಹೇಳಿ ಜಯಂತ್ ಅವರೇ. ಸರ್, ನೀವು ಕಳಿಸ್ಕೊಟ್ಟಿದ್ದ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಅದನ್ನು ಹೇಳೋಣ ಅಂತ ಮಾಡಿದೆ. ಹಾಂ, ಕರೆಕ್ಟಾಗಿ ಇರುತ್ತೆ. ಈಗಿನ ಕಾಲ ನಿಮ್ಗೆ ಗೊತ್ತಲ್ಲ, ಇವತ್ತೊಂದು ಕಾನೂನು, ನಾಳೆ ಒಂದು ಕಾನೂನು. ನಾವಲ್ಲಿ ವ್ಯವಸಾಯ ಮಾಡದೇ ಇದ್ದರೂ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟ್ ಮಾಡಿ ಇಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ನೀವು ಇಷ್ಟೆಲ್ಲ ಮುತುವರ್ಜಿ ವಹಿಸಿ ಮಾಡಿಸ್ಕೊಂಡಿರೋದಕ್ಕೇ ನನಗೂ ಸ್ವಲ್ಪ ರಿಸ್ಕ್ ಕಡಿಮೆ ಆಗ್ತಾಯಿದೆ. ಸರ್, ಇನ್ನೊಂದು ವಿಷಯ, ಒಂದು 70 ವರ್ಷದ್ದು EC ಬೇಕಾಗಿತ್ತು, ತೆಗೆಸ್ಕೊಡೋಕ್ಕೆ ಸಾಧ್ಯ ಇದೆಯಾ? EC ಕೇಳೋದಕ್ಕೆ ಯಾಕೆ ಇಷ್ಟೊಂದು ಮುಜುಗರ ಮಾಡ್ತಿದ್ದೀರಾ? EC ಬೇಕು ಅಂತ ಕೇಳಿ ತೆಗೆಸ್ಕೊಡ್ತೀನಿ. ಈ ಜಮೀನಿಗೆ ಸಂಬಂಧಪಟ್ಟಂಗೆ ನೀವು ಯಾವುದೇ ಡಾಕ್ಯುಮೆಂಟ್ ಕೇಳಿದ್ರೂ ನಾನು ತೆಗೆದುಕೊಡ್ತೀನಿ. ರೈಟ್ ಸರ್, ಥ್ಯಾಂಕ್ ಯು ಸರ್. ನಾನು ಮತ್ತೆ ಫೋನ್ ಮಾಡ್ತೀನಿ. ಆಯಿತು. ನೋಡ್ತೀರಲ್ತಾ, ಅವ್ರಿಗೆ EC ಬೇಕಂತೆ 70 ವರ್ಷದ್ದು. ಅದನ್ನು ಕೇಳೋದಕ್ಕೆ ಮನುಷ್ಯ ಎಷ್ಟು ಮುಜುಗರ ಮಾಡ್ತಿದ್ದಾನೆ ಅಂತ. ಎಂಥ ಸಂಸ್ಕಾರ. ಈಗ ನೀವು ಅದನ್ನು ತೆಗೆಸ್ಕೊಡ್ತೀರಾ? ನಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ ಕೇಳಿದ್ರೆ ತೆಗೆಸ್ಕೊಡ್ಬೇಕಾದ ನಮ್ಮ ಕರ್ತವ್ಯ ಅಲ್ವಾ? ವಿಶ್ವ ಎಲ್ಲಿ ಕರಿ. ಹಾಂ,
ವಿಶ್ವ 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 ಅಮ್ಮ ಬಾರು ಇಲ್ಲಿ. ಅಪ್ಪ ಕರೀತಿದ್ದಾರೆ. ವಿಶ್ವ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ರಂಗಣ್ಣ ಅಂತ ಇರ್ತಾರೆ, ಅವ್ರನ್ನ ಫೋನ್ ಮಾಡಿ ಹೇಳ್ತೀನಿ. ನಮ್ಮ ಅದೇ ಜಯಂತ್ ಅವ್ರಿಗೆ 70 ವರ್ಷದ್ದು EC ಬೇಕಂತೆ, ಅದನ್ನು ತಂದ್ಕೊಬಿಡಪ್ಪ. ಸರಿಯಪ್ಪ. ವಿಶ್ವ, ನಾನು ನಿನ್ನ ಜೊತೆ ಬರ್ತೀನಿ. ನೀನು ಯಾಕೆ? ನಾನು ಒಬ್ಬನೇ ಹೋಗಿ ಬರ್ತೀನಿ, ಇಲ್ಲೇ ಇರು. ವಿಶ್ವ, ಕರ್ಕೊಂಡು ಹೋಗೋ. ಅವಳ ಮನೇಲಿ ಒಬ್ಳೇ ಇದ್ರೆ ಬೇಜಾರಾಗುತ್ತೆ, ನಿನ್ನ ಜೊತೆ ಬಂದರೆ ಖುಷಿಯಾಗಿರ್ತಾಳೆ. ಸರಿ ಅಮ್ಮ. ಥ್ಯಾಂಕ್ ಯು ಅತ್ತೆ. ಅಡೇ ರಂಗಣ್ಣ, ನನ್ನ ಮಗ ವಿಶ್ವ ಬರ್ತಾನೆ, ಅದೇ ನಮ್ಮ 150 ಎಕರೆದು 70 ವರ್ಷದ EC ತೆಗೆದು ಕೊಟ್ಬಿಡಿ. ಆಯ್ತಾಯ್ತು, ನಿಮ್ಗೆ ಆಮೇಲೆ ಸಿಗ್ತೀನಿ. ಸರಿ ಸರ್. ಭಾವನಾ, ಏನು ಯೋಚನೆ ಮಾಡ್ತಿದೀಯಮ್ಮ? ಏನಿಲ್ಲಮ್ಮ. ಮತ್ತೆ ದೇವ್ರ ಪ್ರಸಾದ ತಿಂದೆ ಹಾಗೆ ಕೂತಿದ್ಯಲ್ಲಮ್ಮ? ಭಾವನಾ, ಯಾರಿಗೋಸ್ಕರನಾದ್ರೂ ಕಾಯ್ತಿದ್ಯಾ? ಅಲ್ಲ, ಅಂದ್ರೆ ನಿನ್ ಜೊತೆ ಯಾರಾದ್ರೂ ಬಂದಿದ್ದಾರಾ ಅಥವಾ ನೀನೊಬ್ಳೆ ಬಂದಿದ್ಯಾ ಅಂತ ಕೇಳ್ದೆ. ಇಲ್ಲಮ್ಮ, ನಾನು ಒಬ್ಬಳೇ ಬಂದಿದ್ದೀನಿ. ಯಾಕೆ ಹಾಗೆ ಕೇಳಿದೆ? ಏನಿಲ್ಲಮ್ಮ, ನೀನೊಬ್ಳೇ ಹೀಗೆಲ್ಲ ಬರೋದಿಲ್ವಲ್ಲ, ಅದು ಅಲ್ಲದೆ ಕೆಲ್ಸಕ್ಕೆ ಹೋಗೋ ಸಮಯದಲ್ಲಿ ಇಲ್ಲಿಗೆ ಬಂದಿದ್ಯಲ್ಲ, ಅದಕ್ಕೆ ಕೇಳಿದೆ. ಹೇಳಿದ್ನಲ್ಲಮ್ಮ, ಯಾಕೋ ಮನಸ್ಸು ಸರಿ ಇರಲಿಲ್ಲ. ಇಲ್ಲಿಗೆ ಬಂದರೆ ಸಮಾಧಾನ ಆಗುತ್ತೆ ಅಂತ ಒಬ್ಬಳೇ ಬಂದೆ. ಒಬ್ಳೇ ಬಂದಿದ್ದೀನಿ ಅಂತಿದ್ದಾಳೆ, ನೋಡಿದ್ರೆ ಇಲ್ಲಿ ಯಾರೂ ಇಲ್ಲ, ಮನ್ಸಲ್ಲಿ ಬೇರೆ ಕೊರಗ್ತಾ ಇದ್ದಾಳೆ. ಒಬ್ಳೇ ಬಂದಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾಳ ಅಥವಾ ಯಾರನ್ನಾದ್ರೂ ಭೇಟಿ ಮಾಡಕ್ ಬಂದಿದ್ದಾಳ? ಸರಿನಮ್ಮ, ಈಗ ಮನೆಗೆ ಬರ್ತೀಯೋ ಆಫೀಸ್ಗೆ ಹೋಗ್ತೀಯೋ? ಆಫೀಸಿಗೆ ಹೋಗ್ತೀನಮ್ಮ. ಯಾಕಮ್ಮ, ಇವತ್ತೊಂದಿನ ರಜಾ ಹಾಕಿ ಮನೆಗೆ ಬರ್ಬೋದಲ್ವಾ? ಆಯ್ತಮ್ಮ, ಬಾ ಮನೆಗೆ ಹೋಗೋಣ. ಅದು ನಾನು ಈಗ ತಾನೇ ಬಂದಿದ್ದೀನಲ್ವಾ, ಯಾಕೋ ಮನ್ಸಿಗೆ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ, ನೀನು ಹೋಗ್ತಾ ಇರಮ್ಮ. ಸರಿ ಅಮ್ಮ. ಏನು ಮೇಡಮ್, ಏನೋ ಮಾತಾಡಬೇಕು ಅಂತ ಬರ ಕೇಳಿದ್ರಿ? ನಮ್ಮ ಮದುವೆ ನಿಲ್ಲಿಸೋ ಪ್ಲಾನು ಎಲ್ಲಿವರೆಗೂ ಬಂತು? ಅಯ್ಯೋ ಮೇಡಮ್, ದಿನ ಇದನ್ನೇ ಕೇಳಿದ್ರೆ ನಾನು ಏನು ಮಾಡ್ನೆ? ಏನೋ ಒಂದು ದಾರಿ ಸಿಗ್ತದೆ, ಇರಿ ನೋಡಮ್ಮ. ಅದು ಸರಿ, ಈ ಮದುವೆ ನಿಮಗೆ ಯಾಕೆ ಇಷ್ಟ ಇಲ್ಲ? ಇದ್ಯಾಕೆ ಮೇಡಮ್ ಅವ್ರೆ ಹಿಂಗೆ ಕೇಳ್ಬಿಟ್ರಿ? ಅದು ಅದು ನಿಮ್ಗೆ ಇಷ್ಟ ಇಲ್ವಲ್ಲ, ಅದಕ್ಕೆ ನನಗೂ ಇಷ್ಟ ಇಲ್ಲ. ಓಹೋ, ನಾವಿಬ್ರು ಈ ಮದುವೆನ ನಿಲ್ಲಿಸ್ಬೇಕು ಅಂತ ಎಷ್ಟು ಟ್ರೈ ಮಾಡ್ತಿದ್ದೀವೋ, ಈ ಮದುವೆ ಆಗಲೇಬೇಕು ಅಂತ ಎಷ್ಟು ಜನ ಟ್ರೈ ಮಾಡ್ತಿದ್ದಾರೆ ಗೊತ್ತಾ? ನಿಮ್ಮ ಮನೆಯವರು, ನಮ್ಮ ಮನೆಯವರು, ಆ ಸೌಪರ್ಣಿಕ ಅಕ್ಕ, ಜೊತೆಗೆ ನಿಮ್ಮ ಅತ್ತಿಗೆ ಬೇರೆ. ನಮ್ಮತ್ಗೆ? ಹ್ಞೂ, ನಿಮ್ಮ ಅತ್ತಿಗೆನೇ. ಏನಂದ್ರು? ಇನ್ನೇನಂತಾರೆ, ಸಿದ್ದೇಗೌಡರು ತುಂಬ ಒಳ್ಳೆಯವರು, ಅವ್ರನ್ನ ಮದುವೆ ಆಗೋಕ್ಕೆ ನಾನು ಪುಣ್ಯ ಮಾಡಿರಬೇಕು, ಅದು ಇದು ಅಂತ ಒಂದಷ್ಟು ಬಿಲ್ಡಪ್ ಕೊಟ್ಟರು. ನಮ್ಮತ್ಗೆ ಹಿಂಗಂದ್ರ? ಮದುವೆ ಆಗದೇನೆ ತಾಯಿಯಾಗಿರೋ ನಿಮ್ಮ ಮಗಳು ಧಾರೆ ಎರೆದೇನೆ ಮದುವೆ ಆಗಿದ್ದಾಳೆ.
ಹಾಕೊಂಡಿರೋದು ಏನದು? ನಿನಗೇನಾಯ್ತು ಇವತ್ತು ಇದನ್ನೆಲ್ಲ ಕೇಳ್ತಾ ಇದೀಯಾ? ಯಾಕಂದ್ರೆ ಭಾವನಮ್ಮ ಕತ್ತಲು ಆ ಥರನೇ ಸರ ಇದೆ. ಲಕ್ಷ್ಮಿ, ಲಕ್ಷ್ಮಿ, ನನ್ನನ್ನು ಯಾಕೆ ಇಲ್ಲಿಗೆ ಬರಕ್ಕೆ ಹೇಳ್ದೆ? ಅದು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ರೀ. ಮನೇಲಿ ಮಾತಾಡ್ಬೋದಿತ್ತಲ್ವಾ, ಇಲ್ಲಿಗೆ ಬರುವಂತ ಅವಶ್ಯಕತೆ ಏನಿತ್ತು? ಈಗ ಆಗಿರೋದನ್ನ ಮನೆಯಲ್ಲಿ ಹೇಳ್ಕೊಳಕ್ಕಾಗಲ್ಲ ರೀ. ಅವ್ರಿಗೆ ಗೊತ್ತಾದ್ರೆ ಬೇರೆ ತರನೇ ನಡ್ಕೋತಾರೆ. ಹಾಗಾದ್ರೆ ಲಕ್ಷ್ಮಿಗೆ ನನ್ನ ಕೆಲಸ ಹೋಗಿರೋದು ಗೊತ್ತಾಗ್ಬಿಟ್ಟಿದ್ಯಾ? ಮನೆಯವ್ರ ಮುಂದೆ ಮಾತಾಡಬಾರ್ದು ಅಂತ ಅದಕ್ಕೆ ನಾನು ಇಲ್ಲಿ ಕರೆಸಿದಾಳ? ಅವಳ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ಲಿ? ಲಕ್ಷ್ಮಿ, ಅದೇನಂತ ಹೇಳು ರೀ. ನಿಮ್ಗಿದನ್ನೆಲ್ಲ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರೀ. ಈ ವಿಷಯ ಗೊತ್ತಾದ್ರೆ ನೀವ್ ಹೇಗ್ ತಗೋತೀರ ಅಂತ ಗೊತ್ತಿಲ್ಲ. ಇದ್ರಿಂದ ನಿಮ್ ಮನ್ಸಿಗೆ ನೋವಾಗತ್ತೆ ಅಂತ ಗೊತ್ತು, ಆದ್ರೆ ಗಟ್ಟಿ ಮನ್ಸ್ ಮಾಡ್ಕೋಬೇಕು. ನೋಡು, ನೀನ್ ಹಿಂಗ್ ಮಾತಾಡಿದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ನೀನ್ ಗಾಬರಿ ಆಗೋದ್ ನೋಡಿದ್ರೆ ಏನೋ ನಡಿ ಭಾರತ್ ನಡೆದಿದೆ ಅನ್ಸುತ್ತೆ. ಅದೇನಂತ ಹೇಳ್ಬಿಡು ಲಕ್ಷ್ಮಿ. ಅದು ನಮ್ ಭಾವನಾ ಕುತ್ತಿಗೆಲಿ ತಾಳಿ ಇದೆ ರೀ. ಲಕ್ಷ್ಮಿ, ಅವಳಿಗಿನ್ನೂ ಮದ್ವೆ ಆಗಿಲ್ಲ. ಮದ್ವೆ ಆಗದೆ ನಮ್ ಭಾವನ ಕುತ್ತಿಗೆಲಿ ತಾಳಿ ಇರೋಕ್ ಹೇಗ್ ಸಾಧ್ಯ? ಅದೇ ರೀ, ನನ್ಗೂ ಗೊತ್ತಾಗ್ತಿಲ್ಲ. ಇವತ್ತವಳ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಹಾಕೋವಾಗ ನೋಡ್ದೆ, ಅವಳ ಕುತ್ತಿಗೆಲಿ ತಾಳಿ ಇದೆ. ಹಾಗಿದೆ ಅಂದ್ಮೇಲೆ ಅವಳು ಮದುವೆ ಆಗಿದೆ ಅಂತ ತಾನೇ ಅರ್ಥ. ಇದಕ್ಕೆ ರೀ ನಾವು ಅವಳಿಗೆ ಮದುವೆ ಆಗುವಂತ ಎಷ್ಟು ಬಲವಂತ ಮಾಡಿದ್ರು ಅವಳು ಒಪ್ಕೊಳ್ಳಿಲ್ಲ. ಇಲ್ಲ ಲಕ್ಷ್ಮಿ, ನಮ್ ಭಾವನ ಹಂಗ್ ಮಾಡಕ್ ಸಾಧ್ಯನೇ ಇಲ್ಲ. ನೀನು ಅವಳ ಕುತ್ತಿಗೆಯಲ್ಲಿ ಬೇರೆ ಯಾವ್ದೋ ಸರ ನುಡಿ ತಾಳಿ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ ರೀ, ನಾನು ಸರಿಯಾಗಿ ನೋಡಿದ್ದೀನಿ. ಆ ಉತ್ಸವದಿಂದ ಬಂದ್ಮೇಲೆನೆ ಹೀಗೆಲ್ಲ ಆಗಿರೋದು. ಖುಷಿ ಕೂಡ ಅವಳ ಕತ್ತಲ್ಲಿ ದಾರ ನೋಡ್ದೆ ಅಂತ ಹೇಳಿದ್ಲು, ಆದ್ರೆ ನಾನು ನಂಬಿರ್ಲಿಲ್ಲ. ಈ ಕಣ್ಣಾರೆ ನೋಡಿದ್ಮೇಲೆನೆ ನಾನು ನಿಮ್ಗೆ ಹೇಳ್ತಿರೋದು. ಅವಳು ಯಾರನ್ನೋ ಮದ್ವೆ ಆಗಿದ್ದಾಳೆ ರೀ. ನನ್ನ ಮಗಳು ಹೀಗ್ ಮಾಡ್ತಾಳೆ ಅಂತ ನನ್ನ ಕನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ಒಂದೇ ಒಂದು ಮಾತು ನಮ್ಗೆ ಹೇಳಿದ್ದಿದ್ರೆ ನಾವೇ ಮುಂದೆ ನಿಂತು ಮದುವೆ ಮಾಡ್ತಿದ್ವಿ. ಆದ್ರೆ ಅವಳು ಹಾಗೆ ಮಾಡ್ದೆ ನಮಗ್ ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡ್ಲು. ಯಾಕಪ್ಪ ದೇವ್ರೆ ಇಂಥ ಪರೀಕ್ಷೆ ಮಾಡ್ತಿದ್ಯಾ? ಈ ವಿಷಯನ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವ್ರು ಖಂಡಿತ ತಡ್ಕೊಳಲ್ಲ. ಭಾವನಾ ಹೀಗ್ ಮಾಡಿದಾಳೆ ಅಂತ ಹೇಳಿದ್ರೆ ಏನಾಗತ್ತೆ ಅಂತ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ. ಇಷ್ಟು ಸೇವೆ ಮಾಡೋ ನನಗೆ ಇಂಥ ಕಷ್ಟ ಯಾಕಪ್ಪ ಕೊಡ್ತಿದ್ಯಾ? ನನ್ನ ಬದುಕಲ್ಲಿ ಸಂತೋಷ ಅನ್ನೋದಕ್ ಜಾಗನೇ ಇಲ್ವಾ? ಭಾವನಾ ಮದುವೆ ಬಗ್ಗೆ ಏನೇನೋ ಕನ್ಸುಗಳು ಕಟ್ಟಿದ್ ನಮ್ಮ ಯಜಮಾನ್ರಿಗೆ ಈ ವಿಷಯ ಗೊತ್ತಾದ್ರೆ ಅವ್ರು ಖಂಡಿತ ತಡ್ಕೊಳಲ್ಲ. ಇಲ್ಲ, ನಾನಿದನ್ನು ಯಾರಿಗೂ ಹೇಳ್ಬಾರ್ದು. ತಾಳಿ ಕಟ್ತವ್ರು ಯಾರು
ಭಾವನಾ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡ್ಮೇಲೇನೆ ಮನೆಯವ್ರಿಗೆ ಹೇಳಬೇಕು. ಆತರ ಪಟ್ಟು ನಾನೇನಾದ್ರೂ ಈ ವಿಷಯ ಹೇಳಿದ್ರೆ ಖಂಡಿತ ಏನಾದ್ರೂ ಒಂದು ಅನಾಹುತ ಆಗ್ಬಿಡತ್ತೆ. ದೇವ್ರೆ, ಇದನ್ನ ತಡ್ಕೊಳ್ಳೋ ಶಕ್ತಿ ಕೊಡಪ್ಪ. ಇಲ್ಲ ಹಿಂಗಿಲ್ಲ, ತರಕಾರಿ ಏನಿಲ್ಲ, ಏನ್ ಮಾಡಲಿ? ಅಯ್ಯೋ ನಿನ್ನ, ಯಾರಾದ್ರೂ ಹಾಲಲ್ಲಿ ಕುತ್ಕೊಂಡು ಉಗುರು ಕಟ್ ಮಾಡ್ತಾರಾ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಓಹೋ, ಬುದ್ಧಿ ಇಲ್ದೇ ಇರೋರು ಬುದ್ಧಿ ಇರೋರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಗೊತ್ತಿದ್ದಿದ್ರೆ ಇಲ್ಲಿ ಕುತ್ಕೊಂಡು ಯಾಕೆ ಉಗುರು ಕಟ್ ಮಾಡ್ತಿದ್ದೆ? ಹೊರಗಡೆ ಹೋಗಿ ಕಟ್ ಮಾಡ್ಕೋತಿದ್ದೆ. ಇವಾಗ ಏನಾಗೋಯ್ತು? ನಾನು ಉಗುರು ಕಟ್ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ಮು? ಅಲ್ಲ, ನಾನು ಏನು ಮಾಡಿದ್ರು ನಿಮಗೆ ತೊಂದರೆನೆ. ಎಲ್ಲದಕ್ಕೂ ಕಾಲು ಕಟ್ಕೊಂಡು ಜಗಳಕ್ಕೆ ಬರ್ತೀರಾ ಅಲ್ವಾ? ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಒಂಚೂರು ಕಾಮನ್ ಸೆನ್ಸ್ ಇಲ್ಲ. ಎಲ್ಲ ಸೆನ್ಸು ಇದೆಯಮ್ಮ ನನಗೆ. ಅತ್ತೆ ಇಲ್ಲ ಅಂತ ಎಷ್ಟು ಬಾಯ್ ಮಾಡ್ತಿದೀಯ ಅಲ್ವಾ? ಅತ್ತೆ ಇದ್ದಾಗ ಒಂಥರ ನಡ್ಕೊಳ್ಳೋದು, ಅತ್ತೆ ಇಲ್ದಿರುವಾಗ ಇನ್ನೊಂಥರ ನಡ್ಕೊಳ್ಳೋದು. ನನ್ಗೆ ಆ ಥರ ಕೆಟ್ಟು ಬುದ್ಧಿ ಇಲ್ಲ. ನಮ್ಮಪ್ಪ ಬುದ್ಧಿ ಹೇಳಿಕೊಟ್ಟು ಇಲ್ಲ. ಏನೇ ಕೆಲಸ ಮಾಡಿದ್ರು ಬೆನ್ ತಟ್ಟಿ ಶಬಾಷ್ ಅಂತಾರೆ. ಅದಕ್ಕೆ ಈ ರೇಂಜಲ್ಲಿ ಹಾಳಾಗಿರೋದು. ಅಲ್ಲಮ್ಮ, ನೀನು ಈ ರೀತಿ ನಡ್ಕೊಳ್ಳೋದನ್ನು ನೋಡಿದ್ರೆ ಮನೆ ಮಕ್ಕಳು ಇದನ್ನೇ ಕಲಿತಾರೆ. ಸ್ವಲ್ಪನಾದರೂ ಸಂಸ್ಕಾರ ಇರಬೇಕು. ಏನ್ರಿ ಸಂಸ್ಕಾರ ಇಲ್ಲ? ನನಗೆಲ್ಲಾನು ಇದೆ, ಅದ್ರ ಬಗ್ಗೆ ನೀವು ಮಾತಾಡಬೇಡಿ. ನಾನು ಉಗುರು ಕಟ್ ಮಾಡಿ ಬಿಸಾಕೋ ಜವಾಬ್ದಾರಿನೂ ಇದೆ. ಅದಲ್ಲ, ಈ ಥರ ಉದ್ದಕ್ಕೆ ಉಗುರು ಬೆಳೆಸ್ಕೊಂಡ್ರೆ ಹೆಲ್ತ್ಗೆ ಎಷ್ಟು ಪ್ರಾಬ್ಲಮ್ ಅಂತ ನಿಮಗೆ ಗೊತ್ತಾ? ಮಾತಾಡ್ಬಿಡ್ತಾರೆ ಏನೋ. ನಾನು ಎಷ್ಟು ನೀಟು, ನೀವು ಅಷ್ಟೇ ಗಲೀಜು. ಏನು? ನಾನು ಗಲೀಜಾ? ಏನು ನೀನು ಹೇಳ್ತಿರೋದ್ರ ಅರ್ಥ? ಓಹೋ, ಅದ್ರ ಬಗ್ಗೆ ಡೀಟೇಲ್ ಆಗಿ ಬೇರೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕು. ಬೆಳಗ್ಗೆ ಎದ್ದು ಒಂದ್ಸಲಿ ಸ್ನಾನ ಮಾಡಿದ್ರೆ ಮುಗೀತು. ಅಡುಗೆ ಮನೆಗೆ ಹೋಗಿ ಗಲೀಜಾಗಿ ಬೆವರ್ಕೊಂಡು ಅಡುಗೆ ಮಾಡ್ತಿರಲ್ಲ, ಆ ಅಡುಗೆನ ತಿನ್ನಕ್ಕಂತೂ ನಮಗೆ ಮನಸ್ಸೇ ಬರಲ್ಲ. ಬಹಳ ಸಂತೋಷ. ನಾಳೆಯಿಂದ ನೀನು ಮನೇಲಿ ಊಟ ತಿಂಡಿನೇ ಮಾಡಬೇಡ. ಸ್ವಲ್ಪ ಕೊಬ್ಬಾದರೂ ಕರಗುತ್ತೆ. ಎಲ್ಲರೂ ಇಂಥರ ದೊರೆ ಮಕ್ಕಳಾಗಿರೋದಿಲ್ಲಮ್ಮ. ಮನೆಯಲ್ಲಿ ಮೈಕೈ ಬಗ್ಸಿ ಕೆಲಸ ಮಾಡೋರು ನಮ್ಮಂಥವ್ರು, ಕಾಲ ಮೇಲೆ ಕಾಲ ಕೂತ್ಕೊಳ್ಳೋದು ನೀವು. ಅಲ್ಲಮ್ಮ, ಮದುವೆ ಆಗಿ ಇಷ್ಟು ವರ್ಷ ಆಯಿತು. ಒಂದು ಕಡ್ಡಿ ಕೆಲಸ ಅಂತ ಮನೇಲಿ ಯಾವತ್ತಾದರೂ ಮಾಡಿದೀಯಾ ನೀನು? ನಾನು ಯಾಕ್ರಿ ಮಾಡಬೇಕು? ಹೊರಗಡೆ ದುಡಿತಿಲ್ವಾ? ಮನೇಲೂ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಮನೆಗೇನು ಬೇಕೋ ನಾನು ದುಡ್ಡು ಕೊಡ್ತಾ ಇದ್ದೀನಿ. ನೀನು ದುಡ್ಡು ಕೊಟ್ಟ ತಕ್ಷಣ ಇಲ್ಲಿ ಎಲ್ಲ ಕೆಲಸನೂ ಆಗಿಬಿಡೋದಿಲ್ಲ. ನೀನು ಹೊರಗಡೆ ದುಡಿತೀಯಾ, ನಾನು ಮನೆ ಒಳಗಡೆ ದುಡಿತೀನಿ. ನಿನಗೆ ಸಂಬಳನಾದರೂ ಕೊಡ್ತಾರೆ, ನನಗೆ ಸಂಬಳನೂ ಕೊಡೋದಿಲ್ಲ. ಆದರೆ ಮನೇಲಿರೋ ನಾವು ಕೆಲಸ ಮಾಡಿದ್ರೇ ನಿಮಗೆಲ್ಲ ಊಟ ತಿಂಡಿ. ಇಲ್ಲಾಂದರೆ ಹೊಟ್ಟೆಗೆ ತಣ್ಣೀರು ಬಟ್ಟೆನೇ ಗತಿ. ರೀ, ಎಷ್ಟ್ರೀ ಮಾತಾಡ್ತಾ ಇದ್ದೀರ ಅವಾಗಿಂದ? ಹ್ಞೂ, ಮತ್ತೆ ನಿನ್ನಂತ ಬೊಗಳೆ ಬಿಡೋರ ಹತ್ರ ಹಿಂಗೆ ನಡ್ಕೊಂಡ್ರೇನೆ ಎಲ್ಲ ಸಂಭಾಳ್ಸೋಕ್ಕಾಗೋದು. ಇಲ್ಲಾಂದ್ರೆ ಹುರಿದು ಮುಕ್ಬಿಡ್ತೀರಾ. ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಸದ್ಯ ಈಗಲಾದ್ರೂ ಗೊತ್ತಾಯ್ತಲ್ಲ, ಹೋಗಿ ಕೆಲಸ ನೋಡ್ಕೊ. ಛೀ, ಏನು ಇವಳೊಬ್ಬಳೆ ದುಡಿಯೋಳ ಥರ ಆಡೋದು. ನನ್ನ ಗಂಡನೂ ನನ್ನನ್ನು ಕೆಲಸ ಕಳಿಸಿದ್ರೆ ಇವಳಿಗಿಂತ ಜಾಸ್ತಿ ದುಡ್ದು ಹಾಕ್ತಿದ್ದೆ ನಾನು. ಆದರೆ ನನ್ನ ಹಣೆ ಬರ ಇದೇ ಅಡುಗೆ ಮನೇಲಿ ಬಿದ್ದು ಸಾಯಬೇಕು. ಇದೇ ಕಸ ಗುಡ್ಸೆ ಮಾಡ್ಕೊಂಡು ಇರಬೇಕು. ಅಯ್ಯಯ್ಯಯ್ಯ, ದೊಡ್ಡದಾಗಿ ಹೇಳ್ಬಿಟ್ಲು ಉಗುರು ಕಟ್ ಮಾಡಿ ಹೊರಗಡೆ ಎಸೆಯೋ ಜವಾಬ್ದಾರಿನೂ ಇದೆ ಅಂತ. ನೋಡಿದ್ರೆ ಇಲ್ಲೇ ಬಿದ್ದಿದೆ. ಇದನ್ನು ಮಾಡೋಕೆ ಇನ್ನು ಯಾವನು ಬರಬೇಕು? ಭಾವನಾ ಕುತ್ಕೆಲ್ ತಾಳಿ ಇದೆ. ಅದು ಹೇಗೆ ಬಂತು? ಅವಳು ಯಾರನ್ನ ಮದುವೆ ಆಗಿದ್ದಾಳೆ? ಇಂಥ ನಿರ್ಧಾರ ತಗೊಳಕ್ ಮುಂಚೆ ನಮ್ಮ ಹತ್ರ ಒಂದು ಮಾತು ಹೇಳ್ಬೋದಿತ್ತಲ್ವಾ? ಅಥವಾ ಇಲ್ಲಿ ಬೇರೆ ಏನಾದ್ರೂ ನಡೆದಿದ್ಯಾ? ಒಂದು ಗೊತ್ತಾಗ್ತಿಲ್ವಲ್ಲ. ಇದೇ ಕಾರಣಕ್ಕೆ ಅವಳು ಮದುವೆಗೆ ಎಷ್ಟೇ ಬಲವಂತ ಮಾಡಿದ್ರು ಒಪ್ಕೋತಾ ಇಲ್ವಾ? ಅವಳನ್ನ ನೇರವಾಗಿ ಕೇಳೋಣ ಅಂದ್ರೆ ನನಗೆ ಒಂಥರ ಅನ್ನಿಸ್ತಾ ಇದೆ. ಕೇಳಿದ್ಮೇಲೆ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ? ಬೇಡ ಬೇಡ, ನನಗೆ ಗೊತ್ತಿಲ್ಲ ಅನ್ನೋ ಥರನೇ ಇದ್ಬಿಡ್ತೀನಿ. ಆದ್ರೆ ನಮ್ಮ ಭಾವನನ್ ಮದುವೆ ಆಗಿರೋರು ಯಾರು? ಅದನ್ನಾದ್ರೂ ತಿಳ್ಕೊಬೇಕಲ್ಲ. ಅದನ್ನ ಹೇಗೆ ತಿಳ್ಕೊಳ್ಳಿ? ಜಾನು ಹತ್ರ ಏನಾದ್ರೂ ಹೇಳ್ಕೊಂಡಿರ್ತಾಳ? ಅವಳ ಜೊತೆ ಚೆನ್ನಾಗಿದ್ದಾಳೆ ಅಂದ್ಮೇಲೆ ಖಂಡಿತ ಅವಳ ಹತ್ರ ಹೇಳ್ಕೊಂಡಿರ್ತಾಳೆ. ಅವಳನ್ನೇ ಕೇಳೋಣ. ಅಕಸ್ಮಾತ್ ಜಾನು ಗೊತ್ತಿಲ್ಲ ಅಂದ್ರೆ
ನಾನೇ ಬಾಯ್ ಬಿಟ್ಟಾಗತ್ತೆ. ಅಯ್ಯೋ, ಮನೆಯವ್ರಿಗೆಲ್ರಿಗೂ ವಿಷಯ ಗೊತ್ತಾದಾಗತ್ತೆ. ಇವಳು ಹೇಗೆ ಮಾಡಿದ್ದಾಳೆ ಅಂದರೆ ಎಲ್ಲರೂ ಸಂಕಟ ಪಡ್ತಾರೆ. ಹಾಗಾಗೋದು ಬೇಡ. ಹಾಂ, ಇದಕ್ಕೆಲ್ಲ ಸಿದ್ಧುನೇ ಸರಿಯಾದ ವ್ಯಕ್ತಿ. ಅವನ ಹತ್ರ ಮಾತಾಡಿದ್ರೆ ಖಂಡಿತ ಏನಾದರೂ ಒಂದು ಪರಿಹಾರ ಹೇಳ್ತಾನೆ.